ಅಬ್ಬಬ್ಬಾ ಎಂಥ ರುಚಿ ಅಂತೀರಾ ಈ ಗೋಧಿ ಹಿಟ್ಟಿನ ಪುರಿ. ಒಮ್ಮೆ ತಿಂದರೆ ಮತ್ತೆ ಪದೇ ಪದೇ ತಿಂತಾನೇ ಇರ್ತೀರಾ. ಈ ಪುರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹೆವಿ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ಸ್ಪೈಸಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ಪೈಸಿ ಇಲ್ಲದೆ ಇದ್ರೂ ನಡೆಯುತ್ತೆ ಕೂಡ. ಮೈದಾ ಹಿಟ್ಟಿನ ಪುರಿಗಿಂತ 2 ಪಟ್ಟು ಟೇಸ್ಟಿಯಾಗಿದೆ ಇದು. ಒಮ್ಮೆ ಮಾಡ್ಕೊಂಡು ತಿನ್ನಿ, ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಈ ಪುರಿ ಮಾಡೋದು ತುಂಬ ಈಸಿ ಕೂಡ. ಪುರಿನ ಕುಟುಂಬ ಅನ್ನೋ ಥರ ಕೂಡ ಮಾಡ್ಕೋಬೋದು, ಸಾಫ್ಟಾಗಿ ಕೂಡ ಮಾಡ್ಕೋಬೋದು, ಹೆಂಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಮಾಡೋ ವಿಧಾನ ಹೇಗಂತ ನೋಡೋಣ ಬನ್ನಿ. ಇಲ್ಲಿ ನಾನಿಲ್ಲಿ 1.5 ಕಪ್ ಅಂದರೆ 1/2 ಕಿಲೋ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ. ಇನ್ನೂ ಟೇಸ್ಟಿಯಾಗಿ ಬೇಕಂದರೆ ಕೂಡ ಸ್ವಲ್ಪ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು ನೀವು. ನಾ ಮೈದಾ ಹಿಟ್ಟು ಇಲ್ಲದೆ ಇರೋದಕ್ಕೆ ಮೈದಾ ಹಿಟ್ಟೇನು ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ರುಚಿಗಂತ ಉಪ್ಪು ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ. 1/2 ಕಿಲೋ ಹಿಟ್ಟಿಗೆ 1 ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಕಲರ್ ಕಾಣಲಿ ಅಂತ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು, ಇಲ್ಲ 1 ಸ್ಪೂನ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಈ ಥರ ಚೆನ್ನಾಗಿ ಅರ್ಧ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ನೀವು ಈ ಥರ ಹದ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ತಾ ಹೋಗಿ. ನೀವು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೋತಿರೋ ಅದೇ ಥರ ನಾದ್ಕೊಳ್ಳಿ. ಈ ಕಡೆ ಜಾಸ್ತಿ ಗಟ್ಟಿನೂ ಅಲ್ಲ, ಈ ಕಡೆ ಜಾಸ್ತಿ ಸಾಫ್ಟು ಅಲ್ಲ, ಮೀಡಿಯಮ್ನಲ್ಲಿ ನೀವು ಇದನ್ನು ನಾದ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ಇನ್ನೊಂದು ವಿಷಯ, ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ವ್ಲಾಗ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗೆ ರೀಲ್ಸ್ ಕೂಡ ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಕೊಡಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ ಚಾನಲ್ ಬಂದುಬಿಟ್ಟು ಸುಖದೇವಿ MK ವ್ಲಾಗ್ಸ್ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ತುಂಬ ಚೆನ್ನಾಗಿ ಚರ ಅಂತ ಒಂದು 2 ರಿಂದ 3 ನಿಮಿಷ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ನಾದ್ಕೊಳ್ಬೇಕಂತ. ಅಂದರೆ ತುಂಬ ಚೆನ್ನಾಗಿ ಹದ ಬರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಕೈಗೆ ಅಂಟ್ಕೋಬಾರ್ದಂತೇಳಿ ಮತ್ತು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀವು ನಾದ್ಕೊಳ್ಳಿ. ಜಾಸ್ತಿ ಹೊತ್ತೇನು ನಾದ್ಕೋದು ಬೇಡ, ಆಲ್ರೆಡಿ ನೀವು 2 ನಿಮಿಷ ನಾದ್ಕೊಂಡಾಗಿದೆ. ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ತಾಸು ಇಲ್ಲಾಂದರೆ 1.5 ತಾಸು ನೀವು ಹಾಗೆ ನೆನಿಲಿಕ್ಕೆ ಬಿಟ್ಬಿಡಿ. ಅಂದ್ರೇ ಪುರಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ, ಅಂದರೆ ತುಂಬ ಸಾಫ್ಟಾಗಿ ಬರ್ತವೆ. ಹಾರ್ಡ್ ಕೂಡ ಮಾಡ್ಕೋಬೋದು. ಇದನ್ನು 1 ರಿಂದ 1.5 ತಾಸು ಹೀಗೆ ನೆನಿಲಿಕ್ಕಿಡಿ. ಬಟ್ ನಾನಿಲ್ಲಿ 1 ತಾಸು ನೆನಿಲಿಕ್ಕೆ ಇಡ್ತಾ ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಬೇಗನೆ ಮಾಡ್ತಾ ಇದ್ದೀನಿ. ಒಂದು 15 ನಿಮಿಷ ಅಷ್ಟೇ ನೆನಿಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು 15 ನಿಮಿಷ ನೆನಿಲಿಕ್ಕೆ ಇಟ್ಟಿದ್ದೀನಿ ಅಂದರೆ ಇನ್ನೂ ಹಿಟ್ಟು ಸಾಫ್ಟ್ ಆಗಿಲ್ಲ ಅಂತ ಅರ್ಥ. ಇದು ಗೋಧಿ ಹಿಟ್ಟು ಆಗಿರೋದ್ರಿಂದ ಇದನ್ನು 1 ರಿಂದ 1.5 ತಾಸು ನೀವು ನೆನಿಲಿಕ್ಕೆ ಇಡಲೇಬೇಕು. ಇವಾಗ ಚಪಾತಿ ಮಾಡಲಿಕ್ಕೆ ನೀವು ಎಷ್ಟು ಹಿಟ್ಟು ತೊಗೋತೀರೋ ಅದಕ್ಕಿಂತ ಡಬಲ್ ಹಿಟ್ಟನ್ನು ನೀವು ತೊಗೊಳ್ಬೇಕಾಗತ್ತೆ. ಯಾಕಂದರೆ ಪುರಿ ಮಾಡಲಿಕ್ಕೆ ಇದು ದಪ್ಪಾಗಿ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿ ಆಕಾರದಲ್ಲಿ ನೀವು ಲಟ್ಟಿಸ್ಕೊರಿ. ನೀವು ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು, ಇಲ್ಲ ಅಂತಂದರೆ ಹಿಟ್ಟು ಕೂಡ ಬಳಸಿ ಕೂಡ ನೀವು ಲಟ್ಟಿಸ್ಕೋಬೋದು. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಇಲ್ಲ ಅಂದರೆ ಜೋಳದ ಹಿಟ್ಟದ್ದೇ ಕೂಡ ನೀವು ಲಟ್ಟಿಸ್ಕೋಬೋದು. ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಯಾವ ಥರ ನೀವು ಎಷ್ಟು ದಪ್ಪ ನೀವು ಲಟ್ಟಿಸ್ಕೋಬೇಕಂತ. ಅಂದರೆ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡೆ ತುಂಬ ಚೆನ್ನಾಗಿ ಅವು ಉಬ್ಕೊಳ್ತವೆ. ಇವಾಗ ನಾನು ದಪ್ಪಾಗಿ ಲಟ್ಟಿಸ್ಕೊಂಡಾಯಿತು. ಕಂಠ ಯಾವುದಾದ್ರೂ ಚೂಪಿರುತ್ತಲ್ಲ, ಆ ಥರ ನೀವು ಬೌಲಾದರೂ ತೊಗೊಳ್ಳಿ, ಇಲ್ಲ ಪ್ಲೇಟ್ ಆದರೂ ತೊಗೊಳ್ಳಿ. ನಿಮಗೆ ಎಷ್ಟು ಸೈಜ್ನಲ್ಲಿ ಆಕಾರದಲ್ಲಿ ಬೇಕೋ ಆ ಸೈಜ್ನಲ್ಲಿ ಬೌಲಾದರೂ ತೊಗೊಳ್ಳಿ, ಪ್ಲೇಟ್ ಆದರೂ ತೊಗೊಂಡ್ಬಿಟ್ಟು ಈ ಥರ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ನಾವು ಹಾಗೆ ಸ್ವಲ್ಪ ಹಿಟ್ಟು ತೊಗೊಂಡು ಲಟ್ಟಿಸ್ತಾ ನಾವು ಪುರಿನ ಎಣ್ಣೆ ಒಳಗೆ ಕರ್ಕೋತೀರಂದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು.
ಈಗೇನು ಉಳಿದಿದೆಯಲ್ಲ ಹಿಟ್ಟು, ಇದನ್ನು ನಾನು ಹಾಗೆ ಸೈಡ್ ತೆಗೆದಿಟ್ಕೋತೀನಿ. ಇದೇ ಥರ ಎಲ್ಲ ಪೂರಿಗಳನ್ನು ಮಾಡ್ಕೊಂಡ್ಬಿಟ್ಟು ಅದೇ ಥರ ಉಳಿದಿರುವಂಥ ಹಿಟ್ಟನ್ನು ಸೈಡ್ ಇಟ್ಕೊಂಡು ಲಾಸ್ಟ್ಗೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಗಾಗೋ ಥರ ನೀವು ನಾದ್ಕೊಂಡು ಲಾಸ್ಟ್ಗೆ ಅದನ್ನು ಕೂಡ ಪುರಿ ಮಾಡ್ಕೊಳ್ಬೋದು. ಈ ಸೈಜ್ ಬೇಕಂದರೆ ಈ ಸೈಜ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕೂಡ ನೀವು ಮಾಡ್ಕೊಳ್ಬೋದು. ಇದನ್ನ ತುಂಬ ಹೊತ್ತು ನೆನಿಲಿಕ್ಕೆ ಇಡದೆ ಇರೋ ಕಾರಣಕ್ಕೆ ನಾನು ಅದು ಪೂರಿ ಹೇಗಾಗ್ತಾವೋ ಗೊತ್ತಿಲ್ಲ, ಬಟ್ ಹೇಗಾದರೂ ಇವಾಗ ಸದ್ಯ ನಂಗೆ ನಡೆಯುತ್ತೆ. ಬೆಳಗಿನ ನಾಷ್ಟ ಅಂದರೆ ಇವಾಗ ಟೈಮ್ ಬೇರೆ ಜಾಸ್ತಿ ಆಗಿದೆ, ಸೊ ಅದಕ್ಕಾಗಿ ಈಗ ಎಲ್ಲ ಪೂರಿಗಳನ್ನು ನಾನು ಮಾಡ್ಕೊಂಡಾಯಿತು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಪೂರ್ತಿ ಕಾದಾದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ನಾನು ಪೂರಿಗಳನ್ನೆಲ್ಲ ಕರ್ಕೊಳ್ತೀನಿ. ಅಷ್ಟು ಪೂರಿಗಳನ್ನು ಈ ಒಂದೊಂದೇ ಪೂರಿ ಹಾಕಿದ ಮೇಲೆ ಈ ಥರ ಒತ್ತಬೇಕು. ಒತ್ತಿದ್ರೆ ಮಾತ್ರ ತುಂಬ ಚೆನ್ನಾಗಿ ಪೂರಿ ಉಬ್ಕೋತಾವು. ಬಟ್ ಇವು ಒಂದೊಂದು ಉಬ್ಕೋತಾವು, ಒಂದೊಂದು ಉಬ್ಕೊಳ್ತಾ ಇಲ್ಲ. ಯಾಕಂದರೆ ನಾನು 1 ಗಂಟೆ ಇಟ್ಟಿಲ್ಲಲ್ಲ, ಸೊ ಅದಕ್ಕೋಸ್ಕರ ಜಲ್ದಿ ಮಾಡ್ತಾ ಇರೋದ್ರಿಂದ ಇವು ಹಾಗೆ ಬಿರುಸಾಗ್ತಾ ಇದ್ದಾವೆ. ನೀವು ತುಂಬ ಹೊತ್ತು ಇಟ್ಕೊಂಡ್ರೆ ನಿಮ್ಗೆ ಬಿರುಸ್ಬೇಕಂದ್ರೆ ಬಿರುಸಾಗಿ ಮಾಡ್ಕೊಳ್ಬೋದು, ಸಾಫ್ಟ್ ಬೇಕಂದರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡಿರಿ, ಹೆವಿ ಟೇಸ್ಟ್ ಆಗಿದೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ಪೂರಿ ಅಂತೂ ಮಾಡ್ಕೊಂಡಾಯ್ತು, ಅದ್ರ ಜೊತೆಗೆ ಬಟಾಟ ಪಲ್ಯ ಬೇಕಲ್ವಾ. ಸೊ ಇಲ್ಲಿ ನಾನು ಅರ್ಧ ಕಿಲೋ ಬಟಾಟನ ಕುದಿಲಿಕ್ಕೆ ಹಾಕಿದ್ದೆ. ಇದು ತುಂಬ ಕುದ್ಬಿಟ್ಟಿದೆ. ಈ ಥರನೂ ಜಾಸ್ತಿ ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ, 1-2 ಸೀಟಿ ಮಾತ್ರ ಹೊಡೆಸ್ಕೊಳ್ಳಿ ಇದನ್ನು ಬಟಾಟ ಕುದಿಸ್ಲಿಕ್ಕೆ. ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಅರ್ಧ kg ಬಟಾಟಾಗೆ ಒಂದು ಬಿಗ್ ಸೈಜ್ನಲ್ಲಿರುವಂಥ 2 ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ತುಂಬ ತಿಳುವಾಗಿ ಕಟ್ ಮಾಡ್ಕೊಳ್ಳಿ. ತಿಳುವಾಗಿ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಉಚ್ಕೊಳ್ಬೇಕಾಗತ್ತೆ ನೀವು. ಈರುಳ್ಳಿನ ಪದರವಾಗಿ ತುಂಬ ಚೆನ್ನಾಗಿ ಉಚ್ಕೊಳ್ಳಿ. ನಂತರ ನಾನು ಸ್ಮಾಲ್ ಸೈಜ್ನಲ್ಲಿರುವಂಥ 6 ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇದೆ, ಸೊ ಅದಕ್ಕಾಗಿ ನಿಮ್ಗೆ ಸ್ಪೈಸಿ ಬೇಕಂತಂದರೆ ಜಾಸ್ತಿ ತೊಗೊಳ್ಳಿ, ನೋಡ್ಕೊಂಡು ತೊಗೊಳ್ಳಿ ನೀವು. ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ 2 ದಳ ತೊಗೊಂಡಿದ್ದೀನಿ ಕರಿಬೇವನ್ನು. ಹಾಗೆ ಒಂದು 10 ಗ್ರಾಮು ಕೊತ್ತಂಬರಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2.5 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಪಲ್ಯ ಮಾಡಲಿಕ್ಕಂತ. ಈ ಬಟಾಟ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇ ಚಲೋ ಆಗುತ್ತೆ, ಕಡಿಮೆ ಆದರೆ ಚಲೋ ಆಗಲ್ಲ. ಹಾಗೆ ಜೀರಿಗೆ ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. 1.5 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 2 ದಳ ಇದು ಹಾಕ್ತಾ ಇದ್ದೀನಿ, ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಕಡ್ಡಿ ಇರುವಂಥದ್ದು. ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯನ್ನ ಹಾಕ್ಕೊಂಡು ಇದ್ರ ಕಲರ್ ಚೇಂಜ್ ಆಗೋವರೆಗೂ ತುಂಬ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ನೀವು. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಪೂರಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ. ಸೊ ಅದಕ್ಕೂ ಹಾಕಿ ಇದಕ್ಕೂ ಹಾಕಿದರೆ ತುಂಬ ಹೆವಿ ಉಪ್ಪಾಗುತ್ತೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಆದರೆ ಕೂಡ ಲಾಸ್ಟ್ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲ್ಲೇ ಕಟ್ ಮಾಡ್ಕೊಂಡಿರುವಂಥ ಬಟಾಟನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಗಲೇ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದೇ ಥರ ನೀವು ಇದನ್ನು ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಬಿಸಿ ಆಗೋವರೆಗೂ ಆದರೆ ಸಾಕು. ನೋಡಿ ಇಲ್ಲಿ ಈ ಥರ ಬಟಾಟ ಬಾಜಿ ಆಗಿದೆ. ತುಂಬ ಹೆವಿ ಟೇಸ್ಟಿ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.